ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಇಂಗ್ಲೀಷ್ನ ಪರೀಕ್ಷೆ ತಯಾರಿಯನ್ನು ಮಾಡಿಕೊಳ್ಳುವ ಅಂತಿಮ ಪರೀಕ್ಷೆ ತಯಾರಿಯಾಗಿ ಇದನ್ನು ಓದ್ಕೊಳ್ತಾ ಹೋಗುವ. ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲಿ ಸಂಪೂರ್ಣವಾಗಿ ದ್ವಿತೀಯ BA ಇಂಗ್ಲೀಷ್ನ ಪದ್ಯದ ಭಾಗ, ಪಾಠದ ಭಾಗ ಹಾಗೆ ನಾಟಕದ ಭಾಗದಲ್ಲಿರುವಂತಹ ಗ್ರಾಮರ್ ಭಾಗದಲ್ಲಿರುವಂತಹ ಎಲ್ಲ ವಿಚಾರಗಳನ್ನು ನಿಮಗೆ ನಾನು ತಿಳಿಸಿದ್ದೇನೆ. ಅದೆಲ್ಲ ಕೂಡ ಮಾಡಿರುವಂಥ ವಿಡಿಯೋಗಳು ಪ್ಲೇಲಿಸ್ಟಲ್ಲಿದೆ. ಇವತ್ತು ಆರಂಭದಿಂದ ಹಾಗೆಯೇ ಅಂತಿಮ ತಯಾರಿಯಾಗಿ ನಾವು ದ್ವಿತೀಯ BA ಇಂಗ್ಲೀಷನ್ನು ಕೂಡ ನೋಡಿಕೊಳ್ಳುವ. ಮೊದಲಿಗೆ ಪೊಯೆಟ್ರಿ ಬರುವಂಥದ್ದು, ಪದ್ಯದ ಭಾಗವನ್ನು ನಾನು ಯಾವಾಗಲೂ ಹೇಳುವಂಥದ್ದು ಇಂಗ್ಲೀಷ್ನಲ್ಲಿ ಆಗಿರಲಿ ಕನ್ನಡದಲ್ಲಿ ಆಗಿರಲಿ ಎಲ್ಲ ಪದ್ಯವನ್ನು ಓದ್ಕೊಳ್ಬೇಕು. ಎಲ್ಲ ಪದ್ಯವನ್ನು ಓದ್ಕೊಳ್ಬೇಕು ಅಂತ ಹೇಳಿದರೆ ಎಲ್ಲ ಪದ್ಯದ ಸಾರಾಂಶ ನಿಮಗೆ ಸರಿಯಾಗಿ ಗೊತ್ತಿರಬೇಕು. ಕನ್ನಡದ ಸಾರಾಂಶ ಗೊತ್ತಿರಲಿ, ಹಾಗೆ ಅದರ ಜೊತೆಗೆ ಇಂಗ್ಲೀಷ್ ಸಾರಾಂಶ ನಿಮಗೆ ಬಾಯ್ಪಾಠ ಮಾಡಿ ಆದರೂ ಕಲಿಬೇಕು. ಅರ್ಥ ಮಾಡ್ಕೊಳ್ತೀರಿ ಅಂತಂದರೆ ಅರ್ಥ ಮಾಡ್ಕೊಂಡಾದರೂ ಬರಿಬೋದು. ಇಂಗ್ಲೀಷ್ ಕಷ್ಟ ಆಗ್ತಾ ಇದ್ದವರು ನೀವೇನು ಮಾಡಬೇಕು, ಬಾಯ್ಪಾಠ ಮಾಡಿ ಆದರೂ ಕಲಿಬೇಕು. ನಾನು ಇಲ್ಲಿ ಪ್ರತಿಯೊಂದು ಪದ್ಯದ ಸಾರಾಂಶವನ್ನು ಕೂಡ ಬಾಯ್ಪಾಠ ಮಾಡಿ ಕಲಿತಿರುವಂಥದ್ದು. ಯಾಕಂದರೆ ನನಗೂ ಕೂಡ ಇಂಗ್ಲೀಷ್ ಸ್ವಲ್ಪ ಕಷ್ಟದ ವಿಷಯನೇ ಆಗಿರೋದ್ರಿಂದ ಇಲ್ಲಿ ನಾನು ಎಲ್ಲ ಪದ್ಯದ ಸಂಪೂರ್ಣ ಸಾರಾಂಶವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಯೂನಿಟ್ 1ರಲ್ಲಿ 2 ಪದ್ಯ, ಯೂನಿಟ್ 2ರಲ್ಲಿ ಕೂಡ 2 ಪದ್ಯ ಇದೆ, ಯೂನಿಟ್ 3ರಲ್ಲಿ 1 ಪದ್ಯ, ಹಾಗೆ ಯೂನಿಟ್ 4ರಲ್ಲಿ 2 ಪದ್ಯ. ಒಟ್ಟು ನಮಗೆ 7 ಪದ್ಯ ಸಿಗ್ತದೆ. 1 2 3 4 5 6 7 ಪದ್ಯದ ಸಾರಾಂಶವನ್ನು ಸರಿಯಾಗಿ ಕಲಿಬೇಕು. ಯಾಕೆ ಕಲಿಬೇಕು ಅಂತ ಹೇಳಿದರೆ, ಪದ್ಯದ ಭಾಗದಿಂದ ಅವರು ಪ್ರಶ್ನೆಗಳನ್ನು ಕೊಡ್ತಾರೆ. 100ಕ್ಕೆ 100% ಪದ್ಯದ ಭಾಗದಿಂದ ಪ್ರಶ್ನೆಯನ್ನು ಕೊಡ್ತಾರೆ. ಅವರು ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಕೂಡ ನಾವು ಆ ಪದ್ಯಕ್ಕೆ ಆ ಒಂದು ಪದ್ಯದ ಒಂದು ಪ್ರಶ್ನೆ, ಈಗ ಉದಾಹರಣೆಗೆ ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್ ಪದ್ಯದಿಂದ ಏನೇ ಪ್ರಶ್ನೆ ಕೇಳಿದರೂ ಕೂಡ ನಾವು ಕಲ್ತಿರುವಂತಹ ಸಮ್ಮರಿಯನ್ನು ಬರಿತಾ ಹೋಗುವಂಥದ್ದು. ಇದೇ ರೀತಿಯಾಗಿ ಮಾಡಿಕೊಂಡು ಓದಿದರೆ ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ನಲ್ಲಿ ಪಾಸ್ ಆಗ್ತೀರಾ. ಇಂಗ್ಲೀಷ್ ಕಷ್ಟ ಏನೂ ಇಲ್ಲ, ಸ್ವಲ್ಪ ಕಲಿಬೇಕು. ಅದರಲ್ಲಿ ಪದ್ಯದಲ್ಲಿ ಅವರೇನು ಮಾಡ್ತಾರೆ, ಟಿಪ್ಪಣಿ ಬರೀಲಿಕ್ಕೆ ಕೊಡುವಂಥದ್ದು, ಪ್ರಶ್ನೆಗಳನ್ನು ಕೊಡುವಂಥದ್ದು ಇದರಿಂದಾಗಿರೋದ್ರಿಂದ ನಾವು ಇದನ್ನು ಓದ್ಕೊಳ್ಳೇಬೇಕು. ಪದ್ಯದ ಭಾಗವನ್ನು ಓದ್ಕೊಳ್ಳಿ. ಇದಾದ ಮೇಲೆ ನಮಗೆ 2ನೇ ಭಾಗದಲ್ಲಿ ಬ್ಲಾಕ್ 2ರಲ್ಲಿ ಬರುವಂಥದ್ದು ಪಾಠ. ಈ ಪಾಠದಲ್ಲಿ ಎಲ್ಲ ಪಾಠವನ್ನು ಓದಬೇಕು ಅಂತ ಇಲ್ಲ, ಕೆಲವೊಂದಿಷ್ಟು ಅಂದರೆ 2ರಿಂದ 3 ಪಾಠವನ್ನಾದರೂ ಓದ್ಕೊಳ್ಳಿ. ಇಲ್ಲಿ ನಾನು ಸರಿಯಾಗಿ ಓದ್ಕೊಂಡಿರುವಂಥದ್ದು 2 ಪಾಠವನ್ನು ಸರಿಯಾಗಿ ಕಲ್ತಿದ್ದೇನೆ. 2 ಪಾಠ ಸರಿಯಾಗಿ ಬಾಯ್ಪಾಠ ಮಾಡಿ ಅದರ ಒಂದು ಸಮ್ಮರಿಯನ್ನು ಕಲ್ತಿದ್ದೇನೆ. ಇನ್ನುಳಿದಿರುವಂಥ 2 ಪಾಠವನ್ನು ಸ್ವಲ್ಪ ಅಂದರೆ ಒಂದು ವೇಳೆ ನಮಗೆ ಯಾವುದೂ ಗೊತ್ತಿಲ್ಲ ಅಂತಂದರೆ ಅದಾದರೂ ಗೊತ್ತಿರಲಿ ಅನ್ನೋ ಕಾರಣದಿಂದ ಸ್ವಲ್ಪ ಮೇಲಿಂದ ಮೇಲೆ ಓದ್ಕೊಂಡಿರುವಂಥದ್ದು 2 ಪಾಠ. ಅದರಿಂದ ನಿಮಗೆ ನಾನು ಹೇಳಿಕೊಡಬೇಕಾದ್ರೆ 4 ಪಾಠದ ಸಮ್ಮರಿಯನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ, ನಾನು ಕಲ್ತಿರುವ ರೀತಿಯಲ್ಲಿ ನಿಮಗೆ ನಾನು ತಿಳಿಸ್ಕೊಡುವಂಥದ್ದು. ಇನ್ನು ಡ್ರಾಮಾ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಜೂಲಿಯಸ್ ಸೀಸರ್ ಡ್ರಾಮಾ ತುಂಬಾ ಅದ್ಭುತವಾಗಿರುವಂತಹ ಒಂದು ಕತೆ. ಅದು ಜೂಲಿಯಸ್ ಸೀಸರ್ ಎನ್ನುವಂತಹ ರಾಜನ ಕತೆ. ಸ್ವಲ್ಪ ಅವರ ಹೆಸರುಗಳೆಲ್ಲ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ, 1-2 ಬಾರಿ ಓದಿದಾಗ ಅದು ಕೂಡ ಬರ್ತದೆ. ಡ್ರಾಮಾದಲ್ಲಿ 100ಕ್ಕೆ 100% ಪ್ರಶ್ನೆಗಳನ್ನು ಕೇಳುತ್ತಾರೆ. 3 ಪ್ರಶ್ನೆಗಳು, 2 ಪ್ರಶ್ನೆಗಳು ಅಥವಾ 1 ಪ್ರಶ್ನೆಯಾದರೂ ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಇರುವಂತಹ ಒಂದು ಪ್ರಶ್ನೆ ಡ್ರಾಮಾದಿಂದ. ಜೂಲಿಯಸ್ ಸೀಸರ್ನ ಡ್ರಾಮಾದ ಪ್ರಶ್ನೆಗಳು ಬಂದೇ ಬರ್ತದೆ 100ಕ್ಕೆ 100%. ಆದ್ದರಿಂದ ನಾವು ಅದನ್ನು ಓದ್ಕೊಳ್ಳೇಬೇಕು. ತುಂಬಾ ಸುಲಭ ಇದೆ. ಒಮ್ಮೆ ಅರ್ಥ ಮಾಡಿಕೊಂಡ್ರೆ ನಮಗೆ ಗೊತ್ತಾಗ್ತದೆ. ನಿಮಗೆ ಸುಲಭದ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನು ಕೊನೆಯದಾದ 4ನೇ ಭಾಗ ನಮ್ಮ ಗ್ರಾಮರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಎಸ್ಸೆ ರೈಟಿಂಗ್, ಪ್ರಬಂಧ ಬರೀಲಿಕ್ಕೆ. ಈ ಪ್ರಬಂಧ ಬರೀಲಿಕ್ಕೆ ಇರುವಂಥದ್ದನ್ನು ಚಿಂತೆ ಮಾಡಬೇಡಿ. ಗ್ರಾಮರನ್ನು ಹೆಚ್ಚು ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಈ ಗ್ರಾಮರನ್ನು ಹೇಗೆ ಕಲಿತರೂ ಕೂಡ ಇಂಗ್ಲೀಷ್ ಕಷ್ಟ ಆಗ್ತಾ ಇದ್ದವರಿಗೆ ಅಲ್ಲಿ ಅವರು ಕ್ವಶನ್ ಕೊಟ್ಟಾಗ, ಗ್ರಾಮರಲ್ಲಿ ಪ್ರಶ್ನೆಗಳು ಕೊಟ್ಟಾಗ ಕನ್ಫ್ಯೂಸ್ ಆಗುವಂಥದ್ದು ಸಹಜ. ಆದ್ದರಿಂದ ಗ್ರಾಮರನ್ನು ಹೆಚ್ಚು ಚಿಂತೆಯನ್ನು ಮಾಡಬೇಡಿ. ಇದನ್ನು ಹೆಚ್ಚು ಚಿಂತೆ ಮಾಡಿದರೆ ಉಳಿದಿರುವಂಥದ್ದನ್ನು ನಮಗೆ ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದಾಗಿ ಹೇಳ್ತಾ ಇರುವಂಥದ್ದು ಗ್ರಾಮರ್ ಬಗ್ಗೆ ಹೆಚ್ಚು ಟೆನ್ಷನ್ ಮಾಡಬೇಡಿ. ಸುಲಭವಾಗಿರುವಂತಹ ಗ್ರಾಮರ್ಗಳನ್ನು ನೋಡ್ಕೊಳ್ಳಿ, ಓದ್ಕೊಳ್ಳಿ. ಈ ಎಸ್ಸೆ ರೈಟಿಂಗ್ ಬರೆಯುವಂಥದ್ದನ್ನು ನೀವು ಕಂಪಲ್ಸರಿಯಾಗಿ ಓದ್ಕೊಳ್ಳೇಬೇಕು, ಕಲೀಲೇಬೇಕು. ಇನ್ನು ನಿಮಗೆ ಪ್ರಶ್ನೆ ಬರ್ಬೋದು, ಎಸ್ಸೆ ರೈಟಿಂಗ್ ಮಾಡಲಿಕ್ಕೆ ಪ್ರಬಂಧ ಕೊಡ್ತಾರೆ, ಹೌದು. ಆ ಪ್ರಬಂಧವನ್ನು ನಾವು ಓದಿರುವಂಥ ಪ್ರಬಂಧವನ್ನೇ ಅವರು ಕೊಡ್ತಾರಾ
ಅಥವಾ ಅವರು ಕೊಟ್ಟಿರುವಂತಹ ಪ್ರಬಂಧವನ್ನು ನಾವು ಹೇಗೆ ಬರೆಯುವಂಥದ್ದು ಅಂತ. ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಯಾವುದಾದ್ರೂ ಒಂದು 2-3 ಪ್ರಬಂಧವನ್ನು ಬಾಯ್ಪಾಠ ಮಾಡಿ ಇಟ್ಕೊಳ್ಳಿ. 2-3 ಪ್ರಬಂಧ. ಯಾವ ಪ್ರಬಂಧ? ಜನರಲ್ ಟಾಪಿಕ್ನ ಪ್ರಬಂಧ. ಒಂದು ಉದಾಹರಣೆಗೆ ಎಲೆಕ್ಟ್ರಾನಿಕ್ ಮೀಡಿಯಾ, ಇನ್ನು ಎರಡನೇದು ನಮ್ಮ ಒಂದು ನೇಚರ್ನ ಬಗ್ಗೆ ಇರ್ಬೋದು, ಅಥವಾ ಒಂದು ಫೆಸ್ಟಿವಲ್ನ ಬಗ್ಗೆ. ಈ ರೀತಿಯಾಗಿ ಎಲೆಕ್ಟ್ರಾನಿಕ್ ಐಟಮ್ಸ್ ಬಗ್ಗೆ, ಎಲೆಕ್ಟ್ರಾನಿಕ್ ಮೀಡಿಯಾ, ಎಲೆಕ್ಟ್ರಾನಿಕ್ ಐಟಮ್ಸ್, ಈ ರೀತಿಯಾಗಿ ಒಂದು ಜನರಲ್ ಆಗಿ ಟಾಪಿಕನ್ನು ತಗೊಳ್ಳಿ. ಆಮೇಲೆ ಈ ಮಾಸ್ ಮೀಡಿಯಾಗಳು, ನಮ್ಮ ಮೀಡಿಯಾಗಳೆಲ್ಲ ಈಗ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಇಂಟರ್ನೆಟ್, ಕಂಪ್ಯೂಟರ್, ಈ ರೀತಿಯಾಗಿ ಇದೆಲ್ಲ ಯಾವುದಾದ್ರೂ ಒಂದೆರಡನ್ನು ನೀವು ಜನರಲ್ ಆಗಿ ಓದ್ಕೊಳ್ಳಿ. ನಂತರ ನೀವು ಮಾಡಬೇಕಾದ ಇದಿಷ್ಟೆ, ಅವರು ಯಾವುದೇ ಪ್ರಶ್ನೆಯನ್ನು ಕೇಳಿ, ನೀವು ಓದಿರುವುದಕ್ಕೆ ಯಾವುದು 3 ಪ್ರಶ್ನೆಯನ್ನು ಕೊಡ್ತಾರೆ. ಇದರಲ್ಲಿ ಯಾವುದು ಒಂದನ್ನು ನಾವು ಬರೀಲಿಕ್ಕಿರುವಂಥದ್ದು, ಇದರಲ್ಲಿ ಯಾವುದು ರಿಲೇಟ್ ಆಗಿದೆ ಅಂತ ನೋಡ್ಕೊಳ್ಳಿ. ನೀವು ಕಲ್ತಿರುವಂತಹ ಪ್ರಬಂಧಕ್ಕೆ ಅವರು ಕೊಟ್ಟಿರುವಂತಹ ಪ್ರಶ್ನೆ ಯಾವುದಕ್ಕೆ ಲಿಂಕ್ ಆಗ್ತದೆ ಅಂತ ನೋಡಿಕೊಂಡು ಆ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಅದಾದ ಮೇಲೆ ಏನು ಮಾಡಬೇಕು, ಅವರು ಕೊಟ್ಟಿರುವಂತಹ ಪ್ರಶ್ನೆಯನ್ನು ನೀವು ಕಲ್ತಿರುವಂತಹ ಪ್ರಬಂಧಕ್ಕೆ ಸೇರಿಸಿ ಬರಿತಾ ಹೋಗುವಂಥದ್ದು. ನಾವು ಆಲ್ರೆಡಿ ಒಂದು ಕಲ್ತಿರ್ತೇವಲ್ವ, ಆ ಕಲ್ತಿರುವಂತಹ ಪ್ರಬಂಧಕ್ಕೆ ಅವರು ಕೊಟ್ಟಿರುವಂತಹ ಪ್ರಶ್ನೆಯನ್ನು ಸೇರಿಸ್ತಾ ಬರೆಯುವಂಥದ್ದು. ಈಗ ಒಂದು ಉದಾಹರಣೆಗೆ ನಾನು ಮೀಡಿಯಾದ ಬಗ್ಗೆ ಕಲ್ತಿದ್ದೇನೆ ಅಂತ ಹೇಳ್ಕೊಳ್ಳಿ. ಮಾಧ್ಯಮ ಅಂತ ಹೇಳುವಂಥದ್ದು ಮೀಡಿಯಾ ಯಾವುದು? ಟೆಲಿವಿಷನ್, ಆಮೇಲೆ ಇಂಟರ್ನೆಟ್, ಅದೆಲ್ಲ ಮಾಧ್ಯಮಕ್ಕೆ ಬರುವಂಥದ್ದು. ಒಂದು ಮೀಡಿಯಾದ ಬಗ್ಗೆ ಕಲ್ತ್ಕೊಂಡಿದ್ದೇನೆ. ಅವರು ಏನು ಕೊಟ್ಟಿದ್ದಾರೆ? ಮೀಡಿಯಾದ ಬಗ್ಗೆ ಕಲ್ತ್ಕೊಂಡಿದ್ದೇನೆ. ಆಮೇಲೆ ಒಂದು ಎಲೆಕ್ಟ್ರಾನಿಕ್ ಐಟಮ್ ಬಗ್ಗೆ ಕಲ್ತಿದ್ದೇನೆ. ಅವರು ಎಲೆಕ್ಟ್ರಾನಿಕ್ ವೆಹಿಕಲ್ ಅಂತ ಕೊಡ್ತಾರೆ. ಆವಾಗ ನಾವೇನು ಬರೆಯುವಂಥದ್ದು? ನಾನು ಎಲೆಕ್ಟ್ರಾನಿಕ್ ಐಟಮ್ ಓದಿದ್ದೇನೆ, ಎಲೆಕ್ಟ್ರಾನಿಕ್ ಐಟಮ್ ಓದಿರುವಂಥದ್ದು. ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂತ ಕೊಟ್ಟರೆ ನಾವು ಆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂತ ಹಾಕಿ ನಾವು ಕಲ್ತಿರುವಂಥ ಎಲೆಕ್ಟ್ರಾನಿಕ್ ಐಟಮ್ನ ಸಮ್ಮರಿಯ ಜೊತೆಗೆ ಸೇರಿಸಿ ಬರೆಯುವಂಥದ್ದು. ಇಷ್ಟು ಮಾಡಿದರೆ ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ನಲ್ಲಿ ಪಾಸ್ ಆಗ್ತೀರಾ. ಏನೂ ಕೂಡ ಚಿಂತೆ ಬೇಡ. ಇಂಗ್ಲೀಷ್ ಕಷ್ಟ ಆಗುವವರು ಕೂಡ ನೀವು ಇದನ್ನು ಮಾಡಬೇಕು. ಉಳಿದಿರುವಂಥ ಸಮಯವನ್ನು ನೋಡಿಕೊಂಡು ಆ ಸಮ್ಮರಿಯನ್ನಾದರೂ ಬಾಯ್ಪಾಠ ಮಾಡ್ಕೊಳ್ಳಿ ಸ್ನೇಹಿತರೆ. ಪದ್ಯದ ಸಮ್ಮರಿಯನ್ನಾದರೂ ಬಾಯ್ಪಾಠ ಮಾಡ್ಕೊಳ್ಳಿ. ಆದಷ್ಟು ಪದ್ಯವನ್ನು ಕಲ್ತ್ಕೊಂಡ್ರೆ ಎನೋಟೇಟ್ ಬರೀಲಿಕ್ಕೆ, ಅಂದರೆ ಟಿಪ್ಪಣಿ ಬರೀಲಿಕ್ಕೂ ಕೂಡ ಪದ್ಯದಿಂದ ಕೊಡ್ತಾರೆ. ಪ್ರಶ್ನೋತ್ತರಗಳಲ್ಲಿ ಕೂಡ ಪದ್ಯಗಳನ್ನು ಕೊಡ್ತಾರೆ. ಆದ್ದರಿಂದ ಆದಷ್ಟು ನಾವು ಪಾಸ್ ಅಂಕಗಳನ್ನು ಪಡೆಯಲಿಕ್ಕೆ ಈ ಪದ್ಯವೇ ಒಂದು ಸಾಕು ನಮಗೆ. ಆದ್ದರಿಂದ 6-7 ಪದ್ಯದ ಸಾರಾಂಶವನ್ನು ಬಾಯ್ಪಾಠ ಮಾಡಿ ಆದರೂ ಕಲೀರಿ. ಸ್ವಲ್ಪ ರಾತ್ರಿ ಲೇಟಾದರೂ ಕೂಡ ಪರವಾಗಿಲ್ಲ, ಆ ಒಂದು ಸಮ್ಮರಿಯನ್ನು ಬಾಯ್ಪಾಠ ಮಾಡಿ ಆದರೂ ಕಲೀರಿ. ಅರ್ಥ ಮಾಡ್ಕೊಳ್ಳುವವರು ಅರ್ಥ ಮಾಡಿಕೊಂಡು ಕಲೀರಿ. ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಇಂಗ್ಲೀಷ್ ಕಷ್ಟ ಆಗ್ತಾ ಇದೆ ಅಂತಾದರೆ ಬಾಯ್ಪಾಠ ಆದರೂ ಮಾಡ್ಕೊಳ್ಳಿ. ಮೊದಲಿಗೆ ಕನ್ನಡದಲ್ಲಿರುವಂಥ ಅರ್ಥವನ್ನು ತಿಳ್ಕೊಳ್ಳಿ. ನೀವು ಹೇಗಿದೆ, ಏನು ವಿಚಾರ, ಅದರೊಳಗೆ ಏನು ಕೊಡ್ತಾರೆ ಎನ್ನುವಂಥದ್ದು ನಿಮಗೆ ಸರಿಯಾಗಿ ಗೊತ್ತಾಗಬೇಕು. ಅದು ಗೊತ್ತಾದರೆ ಇಂಗ್ಲೀಷ್ನಲ್ಲಿ ಓದ್ಕೊಳ್ಬೇಕಾದ್ರೆ ಏನೂ ಕಷ್ಟ ಆಗೋದಿಲ್ಲ. ಇಂಗ್ಲೀಷ್ ಕೂಡ ತುಂಬಾ ಸುಲಭ ಇದೆ. ನಾವು ಪ್ರಾಕ್ಟೀಸ್ ಮಾಡಬೇಕು. ಆ ಒಂದು ಪ್ರಾಕ್ಟೀಸ್ ಮಾಡೋದನ್ನು ಕಲಿತ್ರೆ ಅದು ಕೂಡ ತುಂಬಾ ಸುಲಭ. ನಾವೇನು ಮಾಡ್ತೇವೆ, ಇಂಗ್ಲೀಷ್ ಕಷ್ಟ ಅಂತ ಹೇಳಿ ಅದನ್ನು ಸ್ವಲ್ಪ ದೂರ ಇಡ್ತೇವೆ, ಸ್ವಲ್ಪ ಅದಕ್ಕೆ ಸಮಯ ಬಂದಾಗ ಮಾತ್ರ ಓದ್ಕೊಳ್ತೇವೆ. ಹಾಗೆ ನಾವು ಮಾಡಿದಾಗ ನಮಗೆ ಅದು ಕಷ್ಟ ಅಂತ ಅನಿಸುವಂಥದ್ದು. ಹೌದು, ನನಗೂ ಕೂಡ ಇಂಗ್ಲೀಷ್ ಕಷ್ಟ, ಆದರೆ ನಾನು ಅದನ್ನು ಸರಿಯಾಗಿ ಬಾಯ್ಪಾಠ ಮಾಡಿ ಕಲಿತಿರುವುದರಿಂದ ನನಗೀಗ ಇಂಗ್ಲೀಷ್ ತುಂಬಾ ಸುಲಭ ಅಂತ ಅನಿಸ್ತದೆ. ಯಾವಾಗ ನಾವು ಅದನ್ನು ಸರಿಯಾಗಿ ಕಲಿತೇವೋ ಆವಾಗ ಅದು ನಮಗೆ ಕಷ್ಟ ಅಂತ ಅನಿಸೋದಿಲ್ಲ. ಈಗ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಮಗೆ ಅದು ಅನಿಸ್ತದೆ, ಯಾವ ಪ್ರಶ್ನೆಯನ್ನು ಓದ್ಕೊಳ್ಬೇಕು ಅಥವಾ ಯಾವ ರೀತಿಯಲ್ಲಿ ಓದ್ಕೊಳ್ಬೇಕು, ಪ್ಯಾಟರ್ನ್ ಯಾವ ರೀತಿ ಇರ್ತದೆ, ಅದನ್ನು ನಮಗೆ ಒಮ್ಮೆ ಗೊತ್ತಾದರೆ ನಂತರ ಎಲ್ಲವನ್ನು ಕೂಡ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಗ್ರಾಮರಲ್ಲಿ ಚಿಂತೆ ಮಾಡಬೇಡಿ, ಪ್ಯಾಸೇಜ್ ಬರ್ತದೆ, ಪ್ಯಾಸೇಜನ್ನು ಓದ್ಕೊಳ್ಳಿ, ಅದಕ್ಕೆ ಅವರು ಕೊಟ್ಟಿರುವಂಥದ್ದನ್ನು ಬರೀಲಿಕ್ಕೆ. ಅದಾದಮೇಲೆ ಅವರು 1 ವರ್ಡ್ ಬರಲಿಕ್ಕೆ ಕೊಡ್ತಾರೆ, ಒಂದು ಪ್ಯಾಸೇಜ್ ಕೊಡ್ತಾರೆ, ಅದಕ್ಕೆ ನೀವು ಹೆಡ್ಡಿಂಗ್ ಕೊಡಿ ಅಂತ ಕೇಳ್ತಾರೆ. ಆ ಒಂದು ಪ್ಯಾಸೇಜ್ನಲ್ಲಿ ಇರುವಂಥ ಯಾವುದಾದ್ರೂ ಒಂದು ವಿಚಾರವನ್ನು ಇಟ್ಕೊಂಡು ಹೆಡ್ಡಿಂಗ್ ಕೊಡಿ. ಹೆಡ್ಡಿಂಗ್ ಬರೆದದಕ್ಕೆ 1 ಅಂಕ ಇದೆ. ಅದಾದಮೇಲೆ ಅವರೊಂದು 3 ಕ್ವಶನ್ ಕೇಳಿರ್ತಾರೆ, ಅದನ್ನು ಆ ಒಂದು ಪ್ಯಾಸೇಜಿಂದ ಹುಡುಕಿ ಬರೀರಿ. ಅದು ಕೂಡ ನಮಗೆ ತುಂಬಾ ಸುಲಭ ಅಂತ ಅನ್ನಿಸ್ತದೆ. ಇನ್ನು ಇದರಲ್ಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ನನಗೆ ಅದು ಕಷ್ಟ ಆಗಿತ್ತು, ನಾನು ಓದ್ಕೊಳ್ಳಿಲ್ಲ, ಹಾಗೆ ನಿಮಗೂ ಕೂಡ ನಾನು ಅದನ್ನು ಹೇಳ್ಕೊಡೋದಿಲ್ಲ. ಅದು ನಾವು ಎಷ್ಟು ಕಲಿತರೂ ಕೂಡ ಆ ಪ್ರಶ್ನೆಗಳು ಬೇರೆ ಕೊಡುವಾಗ ನಮಗೆ ಅದು ಕನ್ಫ್ಯೂಸ್ ಆಗ್ತದೆ. ಅದರಿಂದ ಅದನ್ನು ಬಿಟ್ಟು ಉಳಿದಿರುವಂಥದ್ದನ್ನು ಓದ್ಕೊಳ್ಳಿ, ಈ ರೀತಿಯಾಗಿ ಮಾಡ್ಕೊಳ್ಳಿ. ನಾನು ಆರಂಭದಿಂದ ತಿಳಿಸ್ಕೊಡ್ತೇನೆ ಯಾವ ಸಮ್ಮರಿ ಹೇಗೆ, ಅದರ ಇಂಗ್ಲೀಷ್ ಸಮ್ಮರಿಯನ್ನು ಸಂಪೂರ್ಣವಾಗಿ ನಿಮಗೆ ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.